ಓಂ ಶ್ರೀ ಮಾತ್ರೇ ನಮಃ. ನಮಸ್ಕಾರ ಸ್ನೇಹಿತರೆ, ಸ್ಪಿರಿಚುವಲ್ ಜರ್ನಿ ವಿತ್ ನೇತ್ರ ಚಾನಲ್ಗೆ ಸ್ವಾಗತ. ನಮ್ಮ ಜೀವನವನ್ನು ಭಕ್ತಿ ಮತ್ತು ಆಧ್ಯಾತ್ಮಿಕತೆಯ ಮೂಲಕ ಸುಂದರಗೊಳಿಸುವ ಮತ್ತೊಂದು ದೈವಿಕ ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಇಂದಿನ ವಿಷಯ ಶ್ರೀ ವಾರಾಹಿ ದೇವಿಯ ಪವಿತ್ರ ಸಪ್ತನಾಮಾವಳಿ ಹಾಗೂ ನಾಮಾವಳಿಯ ಅರ್ಥ ಹಾಗೂ ಈ ನಾಮಾವಳಿಯು ವಾರಾಹಿ ಅಮ್ಮನ ಯಾವ ದಿವ್ಯ ಸ್ವರೂಪವನ್ನು ಸೂಚಿಸುತ್ತದೆ ಮತ್ತು ಭಕ್ತರಿಗೆ ಯಾವ ಸಂದೇಶವನ್ನು ನೀಡುತ್ತದೆ ಎಂಬುದನ್ನು ಸಂಕ್ಷಿಪ್ತವಾಗಿ ತಿಳಿಸಿಕೊಡುತ್ತೇನೆ. ಶ್ರೀ ವಾರಾಹಿ ನವರಾತ್ರಿಯ ಈ ಪವಿತ್ರ ಸಂದರ್ಭದಲ್ಲಿ ಶ್ರೀ ವಾರಾಹಿ ದೇವಿಯ ದಿವ್ಯ ಸ್ವರೂಪಗಳು, ನಾಮಾವಳಿಗಳು ಮತ್ತು ಅವುಗಳ ಆಧ್ಯಾತ್ಮಿಕ ಮಹತ್ವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಭಕ್ತಿಯಿಂದ ಕೇಳಿ ಶ್ರೀ ವಾರಾಹಿ ಅಮ್ಮನ ಅನುಗ್ರಹವನ್ನು ಪಡೆಯೋಣ. ಶ್ರೀ ವಾರಾಹಿ ದೇವಿಯ ಸಪ್ತನಾಮಾವಳಿಯೆಂದರೆ ತಾಯಿಯ 7 ದಿವ್ಯ ಸ್ವರೂಪಗಳನ್ನು ಸ್ತುತಿಸುವ ಪವಿತ್ರ ನಾಮಗಳು. ಪ್ರತಿಯೊಂದು ನಾಮವು ವಾರಾಹಿ ದೇವಿಯ ಒಂದು ವಿಶೇಷ ಶಕ್ತಿ, ಕರುಣೆ, ರಕ್ಷಣೆ ಮತ್ತು ಅನುಗ್ರಹವನ್ನು ಸೂಚಿಸುತ್ತದೆ. ಭಕ್ತಿಯಿಂದ ಈ ನಾಮಾವಳಿಯನ್ನು ಜಪಿಸುವುದರಿಂದ ಮನಸ್ಸಿಗೆ ಶಾಂತಿ, ಧೈರ್ಯ, ದುಷ್ಟಶಕ್ತಿಗಳಿಂದ ರಕ್ಷಣೆ ಹಾಗೂ ದೇವಿಯ ಕೃಪೆಗೆ ಪಾತ್ರರಾಗುತ್ತೇವೆ. ಸ್ನೇಹಿತರೆ, ಈಗ ಶ್ರೀ ವಾರಾಹಿ ದೇವಿಯ ಪವಿತ್ರ ಸಪ್ತನಾಮಾವಳಿ ಮತ್ತು ಅದರ ಅರ್ಥವನ್ನು ಭಕ್ತಿಯಿಂದ ಒಂದೊಂದಾಗಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಶ್ರೀ ದಶಭುಜಾಯೈ ನಮಃ. ಇದರ ಅರ್ಥ 10 ಭುಜಗಳನ್ನು ಹೊಂದಿರುವ ಅನೇಕ ಆಯುಧಗಳಿಂದ ಭಕ್ತರನ್ನು ರಕ್ಷಿಸುವ ತಾಯಿಗೆ ನಮಸ್ಕಾರಗಳು. ಎರಡನೆಯದಾಗಿ ಶ್ರೀ ಅಷ್ಟದಶಭುಜಾಯೈ ನಮಃ. ಇದರ ಅರ್ಥ 18 ಭುಜಗಳನ್ನು ಹೊಂದಿರುವ ಅಪಾರ ಶಕ್ತಿ ಮತ್ತು ಪರಾಕ್ರಮದ ಸ್ವರೂಪಿಣಿಯಾದ ವಾರಾಹಿ ದೇವಿಗೆ ನಮಸ್ಕಾರಗಳು. ಮೂರನೆಯದಾಗಿ ಶ್ರೀ ಬೀಜ ಪ್ರೇರಿತಾಯೈ ನಮಃ. ಇದರ ಅರ್ಥ ಬೀಜ ಮಂತ್ರಗಳ ಮೂಲಕ ಜಾಗೃತಳಾಗಿ ಭಕ್ತರಿಗೆ ಆಧ್ಯಾತ್ಮಿಕ ಶಕ್ತಿ ಮತ್ತು ಅನುಗ್ರಹ ನೀಡುವ ತಾಯಿಗೆ ನಮಸ್ಕಾರಗಳು. ನಾಲ್ಕನೆಯದಾಗಿ ಶ್ರೀ ಕಿರಾತವಾರಾಹೈ ನಮಃ. ಇದರ ಅರ್ಥ ಕಿರಾತ ಅಂದರೆ ಬೇಟೆಗಾರ್ತಿ. ಅಂದರೆ ವಾರಾಹಿ ತಾಯಿಯು ಬೇಟೆಗಾರ್ತಿಯ ರೂಪದಲ್ಲಿ ದುಷ್ಟಶಕ್ತಿಗಳನ್ನು ಸಂಹರಿಸಿ ಭಕ್ತರನ್ನು ಕಾಪಾಡುವ ವಾರಾಹಿ ದೇವಿಗೆ ನಮಸ್ಕಾರಗಳು. ಐದನೆಯದಾಗಿ ಶ್ರೀ ಧೂಮ್ರವಾರಾಹೈ ನಮಃ. ಇದರ ಅರ್ಥ ಧೂಮ್ರವರ್ಣದ ಉಗ್ರ ರೂಪದಲ್ಲಿ ನಕಾರಾತ್ಮಕ ಶಕ್ತಿಗಳನ್ನು ನಾಶ ಮಾಡುವ ತಾಯಿಗೆ ನಮಸ್ಕಾರಗಳು. ಆರನೆಯದಾಗಿ ಶ್ರೀ ಲಘುವಾರಾಹೈ ನಮಃ. ಇದರ ಅರ್ಥ ಭಕ್ತರ ಕರೆಗೆ ತಕ್ಷಣ ಸ್ಪಂದಿಸಿ ಶೀಘ್ರವಾಗಿ ಅನುಗ್ರಹಿಸುವ ವಾರಾಹಿ ದೇವಿಗೆ ನಮಸ್ಕಾರಗಳು. ಏಳನೆಯದಾಗಿ ಶ್ರೀ ಸಿಂಹವಾರಾಹೈ ನಮಃ. ಇದರ ಅರ್ಥ ಸಿಂಹದಂತೆ ಧೈರ್ಯ, ಶೌರ್ಯ ಮತ್ತು ವಿಜಯವನ್ನು ನೀಡುವ ವಾರಾಹಿ ಅಮ್ಮನಿಗೆ ನಮಸ್ಕಾರಗಳು. ಸ್ನೇಹಿತರೆ, ಶ್ರೀ ವಾರಾಹಿ ದೇವಿಯ ನಾಮಾವಳಿಗಳನ್ನು ಜಪಿಸುವುದು ಕೇವಲ ಪದಗಳನ್ನು ಉಚ್ಚರಿಸುವುದಲ್ಲ. ಈ ನಾಮಾವಳಿಗಳು ನಮ್ಮ ಮನಸ್ಸನ್ನು ಶ್ರೀ ವಾರಾಹಿ ದೇವಿಯ ಕೃಪೆಯೊಂದಿಗೆ ಸಂಪರ್ಕಿಸುವ ಒಂದು ಭಕ್ತಿ ಮಾರ್ಗವಾಗಿದೆ. ಶ್ರೀ ವಾರಾಹಿ ದೇವಿಯ ದಿವ್ಯ ಸ್ವರೂಪವಾದ ಈ ಸಪ್ತನಾಮಾವಳಿಗಳ ಪ್ರತಿಯೊಂದು ನಾಮಾವಳಿಯಲ್ಲಿಯೂ ಶ್ರೀ ವಾರಾಹಿ ತಾಯಿಯು ಭಕ್ತರಿಗೆ ನೀಡುವ ಸಂದೇಶವೆಂದರೆ, ಸಂಕಷ್ಟ ಬಂದಾಗ ಹೆದರಬೇಡ, ನಾನು ನಿಮ್ಮೊಂದಿಗಿದ್ದೇನೆ. ಭಕ್ತಿಯಿಂದ ನನ್ನ ನಾಮವನ್ನು ಜಪಿಸು, ಧರ್ಮದ ಮಾರ್ಗದಲ್ಲಿ ನಡೆ, ಸಹನೆ ಮತ್ತು ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡ. ಸರಿಯಾದ ಸಮಯದಲ್ಲಿ ನನ್ನ ಕೃಪೆ ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ
ಫಲ ನೀಡುತ್ತದೆ. ಸ್ನೇಹಿತರೆ, ಶ್ರೀ ವಾರಾಹಿ ದೇವಿಯ ಪವಿತ್ರವಾದ ಸಪ್ತನಾಮಾವಳಿಗಳನ್ನು ಭಕ್ತಿಯಿಂದ ಪ್ರತಿದಿನ ಜಪಿಸಿ ನಾಮಸ್ಮರಣೆಯೊಂದಿಗೆ ಒಳ್ಳೆಯ ಚಿಂತನೆ ಹಾಗೂ ಒಳ್ಳೆಯ ಮಾತು ಮತ್ತು ಒಳ್ಳೆಯ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಆಗ ಶ್ರೀ ವಾರಾಹಿ ದೇವಿಯ ಅನುಗ್ರಹ ನಮ್ಮೆಲ್ಲರ ಪ್ರತಿ ಹೆಜ್ಜೆಯಲ್ಲಿಯೂ ಜೊತೆಯಾಗಿರುತ್ತದೆ. ಸ್ನೇಹಿತರೆ, ಇಷ್ಟು ಹೊತ್ತು ಭಕ್ತಿಯಿಂದ ಶ್ರೀ ವಾರಾಹಿ ದೇವಿಯ ಸಪ್ತನಾಮಾವಳಿಗಳ ಕುರಿತು ಕೇಳಿದ ತಮ್ಮೆಲ್ಲರಿಗೂ ಶ್ರೀ ವಾರಾಹಿ ದೇವಿಯ ಸಂಪೂರ್ಣ ಅನುಗ್ರಹ ದೊರೆಯಲಿ ಎಂದು ಪ್ರಾರ್ಥಿಸುತ್ತೇನೆ. ಸ್ನೇಹಿತರೆ, ಇಂತಹ ಇನ್ನಷ್ಟು ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ಸ್ಪಿರಿಚುವಲ್ ಜರ್ನಿ ವಿತ್ ನೇತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಭಕ್ತಿಯೊಂದಿಗೆ ಸಾಗೋಣ, ದೈವಿಕತೆಯನ್ನು ಅನುಭವಿಸೋಣ. ನಿಮ್ಮ ಭಕ್ತಿ ಮತ್ತು ಆಧ್ಯಾತ್ಮಿಕ ಪಯಣಕ್ಕೆ ನಮ್ಮ ಚಾನೆಲ್ ಸಣ್ಣದೊಂದು ಸೇವೆಯಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಮತ್ತೊಂದು ಹೊಸ ಆಧ್ಯಾತ್ಮಿಕ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ದೇವರ ಸ್ಮರಣೆಯಲ್ಲಿರಿ. ಶ್ರೀ ವಾರಾಹೇ ನಮಃ.